ಹನುಮಂತನನ್ನ ಹಾಡಿ ಹೊಗಳಿದ ರಚಿತಾರಾಮ್. ಹೌದು, ಇದೀಗ ಬಿಗ್ ಬಾಸ್ಗೆ ರಚಿತಾರಾಮ್ ಎಂಟ್ರಿ ಕೊಟ್ಟಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ರಚಿತಾರಾಮ್ಗೆ ನೇರವಾಗಿ ಫಿನಾಲ್ಗೆ ಕಳಿಸುವ ಅಧಿಕಾರ ಕೊಟ್ಟ ಬಿಗ್ ಬಾಸ್. ಏನಿದೆ ಈ ವಿಷಯ ಅಂತ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೇವೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಗೆ ನೋಡಿ. ನೀವು ಬಿಗ್ ಬಾಸ್ ಕಾರ್ಯಕ್ರಮವನ್ನು ಇಷ್ಟಪಡೋದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ತಪ್ಪದೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಗೊತ್ತಿರುವಂತೆ ಬಿಗ್ ಬಾಸ್ ಮನೆಗೆ ಒಬ್ಬೊಬ್ಬರು ಗೆಸ್ಟ್ಗಳು ಅವಾಗ ಎಂಟ್ರಿ ಕೊಡ್ತಾ ಬರ್ತಾ ಇದ್ದಾರೆ. ಗೆಸ್ಟ್ಗಳು ಬಂದಾಗ ಸ್ಪರ್ಧಿಗಳು ಖುಷಿಯಲ್ಲಿರ್ತಾರೆ, ಹಾಗೆ ಭಯದಿಂದ ಕೂಡ ಇರ್ತಾರೆ. ಈ ಮನೆಗೆ ಹಳೆಯ ಸ್ಪರ್ಧಿಗಳು ಗೆಸ್ಟ್ ಆಗಿ ಬಂದು ಹೋಗಿದ್ದಾರೆ. ಈಗಾಗಲೇ ಕೆಲವು ಸೀರಿಯಲ್ ಆ್ಯಕ್ಟರ್ ಕೂಡ ಬಂದಿದ್ದರು. ಇದೀಗ ರಚಿತಾರಾಮ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ರಚಿತಾರಾಮ್ ಬಂದ ಮೊದಲಿಗೆ ಹನುಮಂತನಿಗೆ ಕ್ವಾಟ್ಲೆ ಕೊಟ್ಟಿದ್ದಾರೆ. ಹನುಮಂತನು ಕೂಡ ಏನು ಕಮ್ಮಿ ಇಲ್ಲ, ಅವನ ಭಾಷೆಯಲ್ಲಿ ಮಾತನಾಡುವುದೇ ಚಂದ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ರಚಿತಾರಾಮ್ ಹನುಮಂತನ ಆಟಕ್ಕೆ ಮನಸೋತಿದ್ದಾರೆ. ಅವನೇ ವಿನ್ ಆಗಬೇಕು ಅಂತ ಅಂದುಕೊಂಡಿದ್ದಾರಂತೆ. ತನ್ನ ಹಾಡಿನ ಮೂಲಕ ಕರ್ನಾಟಕದ ಮನೆ ಮಾತಾಗಿದ್ದ ಹನುಮಂತನನ್ನು ಬಿಗ್ ಬಾಸ್ನಲ್ಲಿ ನೋಡಿದ್ದು ರಚಿತಾರಾಮ್ ಅವರಿಗೆ ಖುಷಿಯಾಗಿದೆ ಅಂತೆ. ರಚಿತಾರಾಮ್ ಬಂದಿದ್ದು ಸ್ಪರ್ಧಿಗಳಿಗೆ ಸ್ವಲ್ಪ ಭಯಭೀತಿ ಉಂಟಾಗಿದೆ. ಏಕೆಂದರೆ ಎಲ್ಲಿವರೆಗೆ ಒಂದು ವಿಶೇಷ ಅಧಿಕಾರ ಕೊಟ್ಟು ಮನೆಯಿಂದ ಕರ್ಕೊಂಡು ಹೋಗ್ತಾರೋ ಅಂತ. ಒಂದು ಕಡೆ ಖುಷಿನೂ ಕೂಡ ಇದೆ, ಡೈರೆಕ್ಟ್ ಫಿನಾಲೆಗೆ ಟಿಕೆಟು ಸಿಗಬಹುದು ಎಂದು. ರಚಿತಾರಾಮ್ಗೆ ಹನುಮಂತನನ್ನು ಫಿನಾಲೆಯಲ್ಲಿ ನೋಡೋ ಕುತೂಹಲ ಭಾರಿ ಇದೆ ಅಂತೆ. ಕಾಮಿಡಿ ಕಿಲಾಡಿಗಳಲ್ಲಿ ಇದ್ದಂತಹ ರಚಿತಾರಾಮ್ ಅವರಿಗೆ ಅವಾಗಿಂದಲೂ ಕೂಡ ಹನುಮಂತನ ಪರಿಚಯ ಇದೆ. ಸೊ ಹಾಗಾಗಿ ಹನುಮಂತ ಫಿನಾಲೆಗೆ ಹೋಗಬೇಕು ಅಂತ ಆಸೆ ಕೂಡ ಇದೆ ಅಂತೆ. ನಿಮ್ಮ ಪ್ರಕಾರ ಹನುಮಂತ ಫಿನಾಲ್ಗೆ ಹೋದರೆ ಖುಷಿನಾ, ಇಲ್ಲ ಫಿನಾಲೆಯ ಮೊದಲೇ ಟಿಕೆಟ್ ಯಾರಿಗೆ ಸಿಗಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.